ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತು ಶೋರೂಮ್ ಹೆಸರು ಹೇಳಿ ಸರ್. ನನ್ನ ಹೆಸರು ಬಂದ್ಬಿಟ್ಟು ಪ್ರೇಮ್ ಕುಮಾರ್ BH ಅಂತ. ಸೊ ಶೋರೂಮ್ ಬಂದ್ಬಿಟ್ಟು ನಿಮಗೆ ಕ್ಯೂರಾಜ್ ಎಲಿಕ್ಸರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಗುರುಗುಂಟೆಪಾಳ್ಯ. ಸೊ ಬಿಹೈಂಡ್ KLE ಡೆಂಟಲ್ ಕಾಲೇಜ್ ಇದೆ. ಸೊ ಇವಾಗ ಬಂದ್ಬಿಟ್ಟು ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಬಜಾಜ್ ಮ್ಯಾಕ್ಸಿಮಾ CNG XL ಅಂತ. ಸೊ XL ಯಾಕೆ ಅಂದರೆ ನಿಮಗೆ ಹಿಂದೆ ತೊಟ್ಟಿ ಬಂದ್ಬಿಟ್ಟು 6 ಫೀಟ್ ತೊಟ್ಟಿ ಬರುತ್ತೆ, 6x5 ಫೀಟ್ ತೊಟ್ಟಿ ಅಗಲ ಬರುತ್ತೆ. ಸೊ ಅದಕ್ಕೆ ನಾವು XL. ಸೊ ಈ ಹಿಂದೆ ನಿಮಗೆ 5.5 ಫೀಟ್ ಬರ್ತಾಯಿತ್ತು. ಸೊ ಇವಾಗ ಅರ್ಧ ಅಡಿ ಜಾಸ್ತಿ ಮಾಡಿಬಿಟ್ಟು ಸೊ 6 ಫೀಟ್ ಮಾಡಿದ್ವಿ. ಸೊ ಅದಕ್ಕೆ XL ಅಂತ ಆ್ಯಡ್ ಮಾಡಿದ್ವಿ. ಸೊ ಇದು CNG ಇದು ಬಂದ್ಬಿಟ್ಟು ನಿಮಗೆ ಅಪ್ ಟು 5.6 kg ಅಂದರೆ ಸಿಲಿಂಡರ್ ಬರುತ್ತೆ, ಇಲ್ಲ 40 ಲೀಟ್ರ್ ಕೆಪಾಸಿಟಿ ಸಿಲಿಂಡರ್ ಬರುತ್ತೆ. ಸೊ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 35 to 40 ತನಕ ಬರುತ್ತೆ. ಕ್ಯಾಬಿನ್ ತೋರಿಸಿ ಸರ್. ಬಂದ್ಬಿಟ್ಟು ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ, ನೀವು ನೋಡ್ಬೋದು. ಆಮೇಲೆ ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ, ನಿಮಗೆ ಬಜಾಜಲ್ಲಿ ಕೊಟ್ಟಿರೋ ಬಿಲ್ಡ್ ಕ್ವಾಲಿಟಿ ಥರ ನೀವು ಬೇರೆ ಯಾವುದು ಅಂದರೆ ನಮ್ಮ ಕಾಂಪಿಟೇಟಿವ್ ಕ್ವಾಲಿಟಿ ಏನಿದೆ ಸೊ ಅದು ಅವ್ರದ್ರಲ್ಲಿ ನೀವು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವನ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿ ಅಂದರೆ ಕಸ್ಟಮರ್ಗೆ ಅಂದರೆ ಇವ್ರಿಗೆ ಸ್ವಲ್ಪ ಇದಾಗೋ ಥರ ನಿಮಗೆ ಲೆಗ್ ಸ್ಪೇಸ್ ಆಗಲಿ ಏನೇ ಆಗಲಿ ನಿಮಗೆ ತುಂಬ ಚೆನ್ನಾಗಿದೆ. ಒಳಗಡೆ ಆಗಲಿ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ ಓಡಿಸ್ಗೆಲ್ಲ ಗಾಡಿ. ಓಕೆ, ಇದಕ್ಕೆ ಸರ್ ಡ್ರೈವರ್ ಪ್ಲಸ್ ಒನ್ನ ಇಲ್ಲ ಅವ್ರ ಡ್ರೈವರ್ ಮಾತ್ರ? ಡ್ರೈವರ್ ಮಾತ್ರ ಸರ್, ಡ್ರೈವರ್ ಮಾತ್ರ. ಓಕೆ, ಇನ್ನು ನಾರ್ಮಲ್ ಇದೆಲ್ಲ ಆ್ಯಸ್ ಇಟ್ ಈ ಮಾಮೂಲಿ ನಾರ್ಮಲ್ ನಿಮಗೆ ಆಟೋ ಬರೋದಲ್ಲ, ಸೇಮ್ ಅದೇ ಥರ ಬರುತ್ತೆ. ಸೊ ಒಂದು ಥಿಂಗ್ ಏನಂದರೆ ನಿಮಗೆ ಇವಾಗ ಅಡಿಷನಲ್ ಆಗಿ ಲೇಟೆಸ್ಟ್ ಮಾಡಲಲ್ಲಿ ನಿಮಗೆ C ಟೈಪ್ ಚಾರ್ಜಿಂಗ್ ಕೇಬಲ್ ಎಲ್ಲ ಕೊಟ್ಟಿರುತ್ತೆ. ಸೊ ಇದೆರಡು ಬಂದ್ಬಿಟ್ಟು ನಿಮಗೆ ಗ್ಲೋ ಬಾಕ್ಸ್ ಬರುತ್ತೆ. ಸೊ ಇದೆರಡು ನಿಮಗೆ ಆ ಕಡೆ ಈ ಕಡೆ ಸ್ಪೀಕರ್ ಏನಾದರೂ ಹಾಕೊಂತೀರ ಅಂದರೆ ಸ್ಪೀಕರ್ ಫೆಸಿಲಿಟಿ ಕೂಡ ಇದೆ. ಸೊ ಇದೆಲ್ಲ ನಾರ್ಮಲ್ ಡ್ಯಾಶ್ ಬೋರ್ಡು. ಸೊ ಇದು ಬಂದ್ಬಿಟ್ಟು ನಿಮಗೆ ಕ್ಯಾಬಿನ್ ಲೈಟ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಮೊಬೈಲ್ ಸಪೋಸ್ ಅಂದರೆ ಮೊಬೈಲ್ ಸ್ಟ್ಯಾಂಡ್ ಹೋಲ್ಡರ್ ಅಂದರೆ ಇದು ಕಂಪ್ನಿಯಿಂದನೇ ಬರುತ್ತೆ. ಸೊ ನಿಮಗೆ ಅಂದರೆ ಎಕ್ಸ್ಟ್ರಾ ಬೈ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಇದು ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ ಬ್ರೇಕ್ಸ್ ಇನ್ನು ಸ್ಟೆಪ್ನಿ ಅದಕ್ಕೆ ನಿಮ್ಮ ಸೀಟ್ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಸೀಟ್ ಕೆಳಗಡೆ ಇರುತ್ತೆ. ಸೊ ಸ್ಟೆಪ್ನಿ, ಜಾಕು ಮತ್ತು ಟೂಲ್ ಕಿಟ್ ಎಲ್ಲ ನೀವು ಇಲ್ಲೇ ಪ್ಲೇಸ್ ಮಾಡ್ಕೊಂಬೋದು. ಬರುತ್ತೆ. ಹೌದು. ಇನ್ನು ಡ್ರೈವರಿಗೆ ಸ್ಪೇಸ್ ಎಲ್ಲ ಕಂಫರ್ಟಬಲ್ ಆಗಿದೆ? ಹೌದು ಸರ್, ಆರಾಮ್ಸೆ ಇದೆ. ನೀವು ಸಪೋಸ್ ಎಷ್ಟೇ ದೂರ ಓಡಿಸಿರಿ ಅಂತಂದ್ರೂ ನಿಮಗೆ ಆರಾಮ್ಸೆ ಲೆಗ್ ಪೈನ್ ಆ ಥರ ಏನೂ ಬರಲ್ಲ. ಸೊ ನೀವು ಆರಾಮ್ಸೆ ಓಡಿಸ್ಕೊಂಬೋದು. ಸೊ ಇವಾಗ ಏನು ಚೇಂಜ್ ಮಾಡಿದ್ದಾರೆ ಅಂತಂದರೆ ನಿಮಗೆ ಗೂಡ್ಸ್ ಗಾಡೀಲಿ ಸೊ ಫಸ್ಟ್ ಎಲ್ಲ ರಿವರ್ಸ್ ಬಂದ್ಬಿಟ್ಟು ಇಲ್ಲಿ ಒಂದು ನಿಮಗೆ ಹ್ಯಾಂಡ್ ಲೈಟ್ ಥರ ಒಂದು ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಚೋಕ್ ಥರ ಒಂದು ಬಟನ್ ಇದೆ. ಹೌದು, ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ ರೈಟ್ ಸೈಡ್ ಈ ಥರ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ರಿವರ್ಸ್ ಬಂದ್ಬಿಟ್ಟು ನಿಮಗೆ ಮೇಲ್ಗಡೆ ಗೇರ್ ಇದೆ. ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ರಿವರ್ಸ್ ತಗೊಳುತ್ತೆ. ಸೊ ಇದು ಬಿಟ್ಟರೆ ನಿಮಗೆ ನಾರ್ಮಲ್ ಆ ಥರ ಮೇಜರ್ ಚೇಂಜಸ್ ಏನೂ ಇಲ್ಲ. ಹೈ ಮಾಡೆಲ್ ಅವೆಲ್ಲ ನಾರ್ಮಲ್ ಆಗಿರುತ್ತೆ, ಮಿಕ್ಕಿದೆಲ್ಲ ನಾರ್ಮಲ್ ಆಗಿದೆ. ಓಕೆ, ಇನ್ನು CNG ಟ್ಯಾಂಕ್ ಇಲ್ಲಿ ಬರುತ್ತೆ ಸರ್? ಸೊ CNG ಟ್ಯಾಂಕ್ ಬಂದ್ಬಿಟ್ಟು ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ. ಸೊ ಇದು ನಿಮಗೆ ಬೈ ಫ್ಯೂಯಲ್ ಬರುತ್ತೆ, CNG ಪ್ಲಸ್ ಪೆಟ್ರೋಲ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ ಪೆಟ್ರೋಲ್ ಅರೌಂಡ್ 2.5 ಲೀಟರ್ ತನಕ ಬರುತ್ತೆ. ಸೊ CNG ಬಂದ್ಬಿಟ್ಟು ನಿಮಗೆ 5.6 kg ಸಿಲಿಂಡರ್ ಇಲ್ಲ 40 ಲೀಟರ್ ಸಿಲಿಂಡರ್ ಬರುತ್ತೆ. ಓಕೆ, ಇದು ಸ್ಟಾರ್ಟ್ ಆಗಲಿಕ್ಕೆ ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ? ಹೌದು, ಅಂದರೆ ಆಸ್ ಪರ್ ಕಸ್ಟಮರ್ಗೆ ಬೆಸ್ಟ್ ಪ್ರಾಕ್ಟೀಸ್ ಏನು ಅಂತಂದರೆ ಸ್ಟಾರ್ಟ್ ಮಾಡುವಾಗ ಯೂಶುವಲಿ 1 to 2 ಕಿಲೋಮೀಟರ್ನ ನಾವು ಪ್ರಿಫರ್ ಮಾಡಿದ್ದೀನಿ ಅಂದರೆ ಪೆಟ್ರೋಲಲ್ಲಿ ಓಡಿಸಿ ಅದಾದಮೇಲೆ ನಿಮಗೆ CNG ಶಿಫ್ಟ್ ಆಗಿ ಸೊ ನಿಮಗೆ ಎಂಜಿನ್ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ, ಮೈಲೇಜ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಹೌದು. ಓಕೆ, ಅದರಿಂದ ಫಸ್ಟ್ ಪೆಟ್ರೋಲ್ ಸ್ವಲ್ಪ ಮಾಡೋದು 1 ಕಿಲೋಮೀಟರ್ ಆಕ್ಚುಲಿ ಬೆಸ್ಟ್ ಪ್ರಾಕ್ಟೀಸ್. ಅಟ್ಲೀಸ್ಟ್ 1 ಕಿಲೋಮೀಟರ್ ಆದರೂ ನೀವು ಪೆಟ್ರೋಲ್ ಓಡಿಸೋದು. ಪೆಟ್ರೋಲ್ ಓಡಿಸಿದ್ರೆ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಅಂತ ಮೈಲೇಜ್ ಬರುತ್ತೆ ಅಂತ. ಹೌದು. ಓಕೆ, ನಾವು ವೀಲ್ ಸೈಜಲ್ಲಿ ಏನಿದೆ ಸರ್ ಇದಕ್ಕೆ? ಸೊ ವೀಲ್ ಇದು ನಿಮಗೆ 12 ಇಂಚಸ್ ಟೈರ್ ಬರುತ್ತೆ. ಸೊ ಆಲ್ ದ 3 ಟೈರ್ಸ್ ಎಲ್ಲ ನಿಮಗೆ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ನಿಮಗೆ 3 ಟೈರು ಸೇಮ್. ಓಕೆ, ಇನ್ನು ಬಾಡಿ ಎಲ್ಲ ಏನು ಸೈಜ್ ಬರುತ್ತೆ ಸರ್? ಸೊ ನಿಮಗೆ ಬಾಡಿ ಬಂದ್ಬಿಟ್ಟು ಇದು ನಿಮಗೆ ಟಾರ್ಪಾಲಿನ್ ಇದು. ಸೊ ಯೂಶುವಲಿ ಕಸ್ಟಮರ್ ನಮಗೆ ಯಾವ ಥರ ಅವರು ಡಿಮ್ಯಾಂಡ್ ಮಾಡ್ತಾರೋ ಆ ಥರ ಮಾಡ್ಕೊಡ್ತೀವಿ. ಸೊ ಬಂದ್ಬಿಟ್ಟು ಈ ಥರ ನಿಮಗೆ ಟಾರ್ಪಾಲಿನ್ ಬರುತ್ತೆ. ಆಲ್ವೇಸ್ ನಿಮಗೆ ಈ ಥರ ಫುಲ್ ಮೆಟಲ್ ಬಾಡಿ ಕಂಟೈನರ್ ಬೇಕು ಅಂದರೆ ಪೂರ್ತಿ ಮೆಟಲ್ ಕಂಟೈನರ್ ಕೂಡ ಮಾಡಿಸ್ಕೊಡ್ತೀವಿ. ಅಷ್ಟು ಕಂಪ್ನಿಯಿಂದ ಬರೋದು ಬರೀ ಬಾಡಿ ಅಷ್ಟೇ ಬಂದಿರುತ್ತೆ? ಹೌದು, ಕಂಪ್ನಿಯಿಂದ ನಮಗೆ ಹಾಫ್ ಬಾಡಿ ಅಷ್ಟೇ ಬಂದಿರುತ್ತೆ. ಹಾಫ್ ಬಾಡಿ ಅಷ್ಟೇ ಬರುತ್ತೆ. ಇದೆಲ್ಲ ನಾವು ಇವಾಗ ಕಸ್ಟಮರ್ ಅಡಿಷನಲ್ ಆಗಿ ನಮಗೆ ಈ ಥರ ಬೇಕು ಅಂತ ಹೇಳಿದಾಗ ಸೊ ಆ ಥರ ಮಾಡಿಸ್ಕೊಡ್ತೀವಿ. ಇದು ಟಾರ್ಪಾಲಿನ್ನು. ಸೊ ಇದು ನಿಮಗೆ ಮಾಡಿಸೋಕೆ ಆ್ಯಸ್ ಆಫ್ ನಾವು ಇವಾಗ ನಿಮಗೆ 25,000 ಇದಾಗುತ್ತೆ. ಸೊ ಸಪೋಸ್ ಈ ಥರ ಕ್ಯಾರಿಯರ್ ಬೇಡ ಅಂತಂದರೆ ಇಷ್ಟೇ ಸಾಕು ನನಗೆ ಅಂತಂದರೆ 25,000 ಆಗುತ್ತೆ. ಸೊ ಈ ಥರ ನಿಮಗೆ ಮುಂದೆ ಕ್ಯಾರಿಯರ್ ಬೇಕು ಅಥವಾ ಈ ಥರ ಏರ್ ಫಾಯ್ಲರ್ ಬೇಕು ಅಂತಂದರೆ ಅದು ಅಡಿಷನಲ್ ಕಾಸ್ಟ್ ಆಗುತ್ತೆ. ಓಕೆ, ಅಕಸ್ಮಾತ್ ನಮಗೆ ಇದು ಬ್ಯಾಡ್ನ ಔಟ್ಸೈಡ್ ಮಾಡಿಸ್ಕೊಂತಾರೆ ಮಾಡಿಸ್ಕೋಬೋದು ಅವರು ಇಷ್ಟ. ಇದು ಕಸ್ಟಮರ್ ವಿಶ್, ಅವ್ರು ಔಟ್ಸೈಡ್ ಮಾಡ್ಕೊತಾರೆ ಅಂದರೆ ನೋ ಪ್ರಾಬ್ಲಮ್, ಅದು ಕೂಡ ಅಲೋಬಲ್. ಓಕೆ, ಇನ್ನು ಇದು ಸೈಜ್ ಎಷ್ಟು ಬರುತ್ತೆ ಸರ್? ಇದು ಬಿಡ್ತು ಅದೇ ಹೇಳಿದ್ನಲ್ಲ ನಿಮಗೆ, ಇದು XL ಅಂತ ನಿಮಗೆ ಅಪ್ ಟು 6 ಫೀಟ್ ಬರುತ್ತೆ. ಇದು 6 ಫೀಟ್ ಲೆಂತ್ ಬರುತ್ತೆ, 5 ಫೀಟ್ ವಿಡ್ತ್ ಬರುತ್ತೆ. 5 ಫೀಟ್ ಬರುತ್ತೆ. ಓಕೆ ಸರ್, ಇನ್ನು RTO ಪಾಸಿಂಗ್ ಎಷ್ಟು ಕೊಟ್ಟಿದೆ ಸರ್ ವೆಯ್ಟ್? ಸೊ RTO ನಿಮಗೆ 550 kg ಇದೆ. ಓಕೆ, ಸೊ ನೀವು ಲೋಡ್ ಬಂದ್ಬಿಟ್ಟು ಅಪ್ ಟು 1000 kg ತನಕ ಲೋಡ್ ಮಾಡ್ಬೋದು. ಕಸ್ಟಮರ್ 1000 ತನಕ ಆಗ್ತಿದೆ? ಹೌದು ಸರ್, ಕಸ್ಟಮರ್ ಅಪ್ ಟು 800,000 kg ತನಕ ಹಾಕ್ತಾರೆ. ಸೊ ಗಾಡಿ ಎಲ್ಲ ಆರಾಮ್ಸೆ ಎತ್ತುತ್ತೆ, ಆರಾಮ್ಸೆ ಆರಾಮ್ಸೆ ಎತ್ತುತ್ತೆ ಸರ್. ಓಕೆ, RTO ಇಂದ 550 ತನಕ 550 kg ಇದೆ. ಗ್ಯಾರಂಟಿ ವಾರಂಟಿ ಎಷ್ಟಿದೆ ಸರ್? ಸರ್ ವಾರಂಟಿ ಬಂದ್ಬಿಟ್ಟು ನಿಮಗೆ ಇಫ್ ಯು ಆರ್ ಗೋಯಿಂಗ್ ಕಿಲೋಮೀಟರ್ಗೆ ಹೋಗ್ತೀರಾ ಅಂತಂದರೆ 1 lakh ಕಿಲೋಮೀಟರ್ ಇದೆ. ಇಲ್ಲ ಇಯರ್ಸ್ಗೆ ಹೋಗ್ತೀರಾ ಅಂದರೆ 3 years ಇದೆ. ಆಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ 3 ಸರ್ವಿಸ್ ಫ್ರೀ ಸಿಗುತ್ತೆ. 3 ಸರ್ವಿಸ್ ಫ್ರೀ ಇರುತ್ತೆ? 3 ಸರ್ವಿಸ್ ಕಂಪ್ನಿ ಕಡೆಯಿಂದ ಫ್ರೀ ಸಿಗುತ್ತೆ. ಸೊ ಸರ್ವಿಸ್ ನಿಮಗೆ ಶೆಡ್ಯೂಲ್ ಬಂದ್ಬಿಟ್ಟು ಫಸ್ಟ್ ಸರ್ವಿಸು 1500 ಕಿಲೋಮೀಟ್ರು, ಸೆಕೆಂಡ್ 5, ನೆಕ್ಸ್ಟು 10. ಸೊ ಇದು 3 ಕೂಡ ಕಂಪ್ನಿ ಕಡೆಯಿಂದ ಫ್ರೀ ಇರುತ್ತೆ. ಸೊ ನೆಕ್ಸ್ಟ್ ಎಲ್ಲ ನಿಮಗೆ 2 ಪೇಯ್ಡ್ ಸರ್ವಿಸ್ ಇರುತ್ತೆ. ಓಕೆ, ಫ್ರೀ ಅಂದರೆ ಲೇಬರ್ ಮಾತ್ರ ಫ್ರೀ ಆಗಿದೆ? ಹೌದು, ಲೇಬರ್ ಚಾರ್ಜಸ್ ಇರುತ್ತೆ. 150 rupees ಪೇ ಮಾಡಬೇಕಾಗುತ್ತೆ. ಸೊ ಮಿಕ್ಕಿರ ಏನೇ ಇದಾದ್ರೂ ನಿಮಗೆ ಕಂಪ್ನಿ ಕಡೆಯಿಂದ ಇದೆ, ಕಂಪ್ನಿ ಕಡೆ ಬರುತ್ತೆ. ಸರ್ ಇದು ಲೋಡ್
ಲೋಡ್ ಆಗ್ತಾ ಮೈಲೇಜ್ ಎಷ್ಟು ಬರುತ್ತೆ, ವಿತೌಟ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ವಿತೌಟ್ ಲೋಡು? ಸರ್ ಇವಾಗ ನೀವು ಖಾಲಿ ಗಾಡಿ ಎಲ್ಲ ಇದು ಮಾಡ್ತೀರಾ ಅಂದರೆ ಅರೌಂಡ್ 35, ನೀವು ಹೈವೇಲೆಲ್ಲ ಹೋಗ್ತೀರಾ ಅಂದರೆ ಅರೌಂಡ್ 40 ಕೂಡ ಎಕ್ಸೆಕ್ಟ್ ಮಾಡ್ಬೋದು. ಓಕೆ. ಸೊ ನೀವು ಸಪೋಸ್ ಲೋಡ್ 500 ಇದೆ ಎಬೋ ಹಾಕ್ತೀರಾ ಅಂತಂದರೆ ಕ್ಲೋಸ್ ಟು ಅರೌಂಡ್ 33-35 ತನಕ ಬರುತ್ತೆ. ಓಕೆ ಸರ್. ಓಕೆ ಸರ್, ನಿಮ್ಮ ಲೋನ್ ಏನೋ ಆಗುತ್ತಾ ಸರ್ ಈಗ ಇದಕ್ಕೆ? ಹೌದು ಸರ್, ಇದಕ್ಕೆ ಲೋನ್ ಕೂಡ ಇದೆ. ನಿಮಗೆ ಮಿನಿಮಮ್ ಡೌನ್ ಪೇಮೆಂಟ್ ಬಂದ್ಬಿಟ್ಟು ನಿಮಗೆ ಕ್ಲೋಸ್ ಟು ಅರೌಂಡ್ 40ಇಂದ 50 ತನಕ ಬರುತ್ತೆ. ಸೊ ಇದು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಕಸ್ಟಮರ್ ಸಿಬಿಲ್ ಸ್ಕೋರ್. ನಮ್ಮ ಲೋನು ಅರೌಂಡ್ ಒಂದು 5 to 6 ಟೈ ಅಪ್ ಇದೆ ನಮ್ಮದು. ಸೊ ಕಸ್ಟಮರ್ಗೆ ಯಾವುದು ಸಿಬಿಲ್ ಮೇಲೆ ಯಾವುದು ಸೂಟಬಲ್ ಆಗುತ್ತೋ ಸೊ ಅದರಲ್ಲಿ ಲೋನ್ ಮಾಡಿಸಿ ಕೊಡ್ತೀವಿ. ಓಕೆ, ಇನ್ನು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗತ್ತೆ ಸರ್? ಡೌನ್ ಪೇಮೆಂಟ್ ಸ್ಟಾರ್ಟಿಂಗ್ ಮಿನಿಮಮ್ ಅಂತಂದರೆ ನಿಮಗೆ ಅರೌಂಡ್ 35ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಕಸ್ಟಮರ್ ಸಿಬಿಲ್ ಸ್ಕೋರ್. ಓಕೆ, ಇನ್ನು ಗಾಡಿ ಬುಕ್ ಮಾಡಿದ್ರೆ ಎಷ್ಟು ದಿನಕ್ಕೆ ಸಿಗುತ್ತೆ ಸರ್? ಸೊ ಸ್ಟಾಕಲ್ಲ ಇವಾಗೆಲ್ಲ ಇಮಿಡಿಯೇಟ್ ಇದೆ. ಸೊ ಕಸ್ಟಮರ್ ಗಾಡಿ ಅಂದರೆ ಲೋನ್ ಎಲ್ಲ ಆಗಿ ಓಕೆ ಅಂದರೆ ಇಮಿಡಿಯೇಟ್ ಗಾಡಿ ಡೆಲಿವರಿ ಸಿಗುತ್ತೆ. ಓಕೆ, ಟೆಸ್ಟ್ ಡ್ರೈವ್ ಮಾಡಬೇಕು ಅಂದರೆ ಸಿಗುತ್ತೆ ಸರ್? ಟೆಸ್ಟ್ ಡ್ರೈವ್ಗೂ ಕೂಡ ಅಷ್ಟೇ ಸರ್. ಈಗ ಸಪೋಸ್ ಕಸ್ಟಮರು ಶೋರೂಮ್ ಬಂದು ನೋಡ್ತಾರೆ ಅಂದರೆ ಅದು ಕೂಡ ಓಕೆ. ಇಲ್ಲ ಕಸ್ಟಮರ್ಗೆ ಹೋಮ್ ಟೆಸ್ಟ್ ಡ್ರೈವ್ ಬೇಕು ಅಂದರೆ ಸೊ ಅದು ಕೂಡ ಫೆಸಿಲಿಟಿ ನಮ್ಮಲ್ಲಿದೆ ಸರ್. ಓಕೆ, ಇನ್ನು ಟೈಮಿಂಗ್ಸ್ ಸರ್ ನಿಮ್ಮ ಶಾಪ್ದು? ಸರ್ ನಮ್ಮದು ಟೈಮಿಂಗ್ಸ್ ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಂದರೆ ಎವ್ರಿ ಡೇ ಫ್ರಮ್ ಮಾರ್ನಿಂಗ್ 9:30 to 6 o'clock ತನಕ ಇರುತ್ತೆ. ಸೊ ಸಂಡೇ ಮಾತ್ರ ಹಾಲಿಡೇ. ಸೊ ಮಿಕ್ಕಿರೋ ಎಲ್ಲ ದಿನವೂ ವರ್ಕಿಂಗ್ ಇದೆ. ಹಾಗೆ ಫೋನ್ ನಂಬರ್ನ ಶೇರ್ ಮಾಡಿ ಸರ್. ಸೊ ಫೋನ್ ನಂಬರ್ ಬಂದ್ಬಿಟ್ಟು 900-829-4927. ಓಕೆ ಸರ್, ಥ್ಯಾಂಕ್ ಯು.